ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು ಅಂತಾರೆ. ಪ್ರೇಮಕ್ಕೆ ಜಾತಿ ಭೇದದ ಅಂತರವಿಲ್ಲ, ದೇಶ ಭಾಷೆಯ ಗಡಿ ಇಲ್ಲ ಅಂತಾನೂ ಹೇಳ್ತಾರೆ. ಈ ಅಲಿಖಿತ ಸತ್ಯಗಳ ಜೊತೆ ಪ್ರೀತಿಯಲ್ಲಿ ಬಿದ್ದೋರಿಗೆ ವಯಸ್ಸು ಅಡ್ಡಿಯಾಗಲ್ಲ ಅನ್ನೋದು ಅಷ್ಟೇ ನಿಜ. ಅದಕ್ಕೆ ಈ ಜೋಡಿಯೇ ಸಾಕ್ಷಿ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದರ, ಅಂದ ಚಂದವು ನೀನೇ ಅಂದನು, ಚಂದ ಅಂದ ಅಂದ ಚಂದ ಚಂದೋಳಿ ಚೆಲುವೆ ಓ ನನ್ನ ಒಲವೇ. ಇವಳೆ ನೋಡಿ ಮುದ್ದು ಮುಖದ ಸುಂದರಿ. ಹೆಸರು ಎಮಿಲಿ ಫೆದರ್. ಇಂಗ್ಲೆಂಡ್ನ ಯಾರ್ಕ್ಷೈರ್ ನಿವಾಸಿ. 4 ವರ್ಷದ ಹಿಂದಿನ ಮಾತು. ಆಗಿನ್ನು ಎಮಿಲಿಗೆ 18 ವರ್ಷ ವಯಸ್ಸು. ಈ ಸುಂದರಿ ಒಂದಿನ ಟ್ಯಾಟೂ ಪಾರ್ಲರ್ಗೆ ಹೋಗಿದ್ಲಂತೆ. ಅಲ್ಲಿ ಈಕೆ ಅಜ್ಜ ಬಿಲ್ಲಿ ಕಣ್ಣಿಗೆ ಬಿದ್ದಿತ್ತು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು. ಎಮಿಲಿ ಕಣ್ಣಿಗೆ ಬೀಳ್ತಿದ್ದಂತೆ 62 ವರ್ಷದ ಅಜ್ಜ ಗಿಲ್ ಹೃದಯ 20 ವರ್ಷದವನಂತೆ ಹೊಡೆದುಕೊಂಡಿತ್ತು. ಯಾರೇ ನಿಂಬೆ ಹಣ್ಣಿನಂತ ಹುಡುಗಿ ಅಂತ ಹೃದಯ ಪ್ರಶ್ನೆ ಮಾಡಿತ್ತು. ಎಮಿಲಿಗೂ ಅಷ್ಟೇ. ಈ ಅಜ್ಜನಲ್ಲಿ ಅದೇನ್ ಕಂಡ್ಲು, ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಟ್ಟಿದೆ. ಈ ಓಲ್ಡ್ ಮ್ಯಾನಿಗೂ ಯಂಗ್ ಲೇಡಿಗೂ ಲವ್ ಆಗೈತೆ ಕಣ್ರಿ. ನಗ್ಬೇಕು ಅಳ್ಬೇಕು ತಿಳಿತಿಲ್ರಿ. ಆ ಭಗವಂತನಿಗೆ ನಾನೆಂದು ಕೈ ಮುಗಿಲಿಲ್ವಲ್ರಿ. ಓಹೋ ಚಾನ್ಸ್ ಒಂದು ಕೊಟ್ಟು ಕಾಲೆಳಿತಾನೇನೋ ಗೊತ್ತಿಲ್ವಲ್ರಿ. 62 ವರ್ಷದ ಅಜ್ಜ 18 ವರ್ಷದ ಹುಡುಗಿಗೆ ಮದುವೆ ಅಂದ್ರೆ ಮನೆಯವರು ಒಪ್ತಾರೇನ್ರಿ? ಅದರಲ್ಲೂ ಅಜ್ಜ ಬಿಲ್ಲಿಗೆ ಆಗ್ಲೇ 2 ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿ 5 ಮಕ್ಕಳು ಬೇರೆ ಇದ್ರು. ಆದ್ರೂ ಬಿಲ್ಲಿ ಯಂಗ್ ಎಮಿಲಿ ಹಿಂದೆ ಮೇರೆ ಸಪನೋं की ರಾಣಿ ಕಬ್ ಆಯೇಗಿ ತೂ ಅಂತ ಸುತ್ತತೊಡಗಿದ್ದ. मेरे सपनों की रानी कब आएगी तू, आए रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया. ಈ ಪ್ರೀತಿಗೆ ಎಮಿಲಿ ಮನೆಯವರ ಅಂಕಿತ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಬಿಲ್ಲಿ ಎಮಿಲಿಯ ತಂದೆಗಿಂತಲೂ 11 ವರ್ಷ ದೊಡ್ಡವನು. ಆದ್ರೆ ಅಜ್ಜ ಬಿಲ್ಲಿ ಸಾಮಾನ್ಯನಲ್ಲ. ನಾನು ನೀನು ಒಂದಾದ ಮೇಲೆ ನೀನೇಕೆ ದೂರ ಹೋಗುವೆ ಅಂತ ಹಾಡ್ತಾ ಎಮಿಲಿಗೆ ಮಗುನು ಕರುಣಿಸಿ ಬಿಟ್ಟಿದ್ದ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ಆದ್ರೆ ಖುಷಿಯ ಸುದ್ದಿ ಏನು ಅಂದ್ರೆ 4 ವರ್ಷದ ಬಳಿಕ ಈ ಜೋಡಿ ಪ್ರೀತಿಗೆ ಮನೆಯವರ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಎಮಿಲಿ ಬಿಲ್ಲಿ ಮದುವೆಯಾಗಿದ್ದಾರೆ. 66 ವರ್ಷದ ಅಜ್ಜ ಬಿಲ್ಲಿ 23ರ ಯಂಗ್ ಲೇಡಿಗೆ ಪರಸ್ಪರ ರಿಂಗ್ ತೊಡಿಸಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಓಲ್ಡ್ ಮ್ಯಾನ್ ಯಂಗ್ ಲೇಡಿ ಮದುವೆಗೆ ಈ ಜೋಡಿಯ 15 ತಿಂಗಳ ಮಗು ದಕೋತಾ ಸಾಕ್ಷಿಯಾಗಿದೆ. ಏನೇ ಹೇಳ್ರಿ, ಈ ಪ್ರೀತಿ ತುಂಬಾ ವಿಚಿತ್ರ. ಬ್ಯೂರೋ ರಿಪೋರ್ಟ್, TV9.